ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕರ್ನಾಟಕ ಟು ಆಸ್ಟ್ರೇಲಿಯಾ ಸೋಲೋ ಸೈಕ್ಲಿಂಗ್ ಜರ್ನಿಗೆ ಸ್ವಾಗತ ಆ್ಯಂಡ್ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಬಂದು ಕೋಟಾಯಿಂದ ಜಂಬಲ್ಪುರ್ ಕಡೆಗೆ. ಸೊ ಸುಮಾರು ಒಂದು 79 ಕಿಲೋಮೀಟರ್ಸ್ ಇದೆ. ಬಟ್ ಪ್ಲೇಸಸ್ಗಳು ಯಾವುದೂ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಬಟ್ ಜರ್ನಿ ಮಾಡ್ತಾ ಹೋಗ್ತೀನಿ. ಮಧ್ಯದಲ್ಲಿ ಯಾರಾದರೂ ಜನರು ಏನೋ ತಿಳಿಸಿದ್ರೆ ಆ ಒಂದು ಪ್ಲೇಸ್ನ ಕವರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಜರ್ನಿನ ಶುರು ಮಾಡ್ತಾಯಿದ್ದೀನಿ ಜಂಬಲ್ಪುರ್ ಕಡೆಗೆ. ಗೈಸ್, ಈಗಷ್ಟೇ ಟಿಫನ್ ತಿನ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೆ. ಬಟ್ ಹೋಗ್ಬೇಕಾದಾಗ ನೋಡ್ಬೋದು ಎಷ್ಟೈತೆ ಬಿಸಿಲು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಬಿಸಿಲಿದ್ರೂ ಪರವಾಗಿಲ್ಲ. ಬಟ್ ಮಳೆ ಒಂದು ಬರೋದು ಬೇಡ. ಯಾಕೆಂದರೆ ಮೊನ್ನೆ ಲಗೇಜ್ ಕೊಟ್ಟು ಕಳ್ಸೋ ಟೈಮಲ್ಲಿ ಗೊತ್ತಿಲ್ಲದೆ ಅದರೊಳಗೇ ರೈನ್ ಕೋಟ್ ಕೊಟ್ಬಿಟ್ಟಿದ್ದೀನಿ. ಸೊ ರೈನ್ ಕೋಟ್ ಸಹ ಇಲ್ಲ ಈಗ ನನ್ನ ಹತ್ರ. ಮತ್ತೆ ಪರ್ಚೇಸ್ ಮಾಡೋಣ ಅಂದರೆ ಮತ್ತೆ 2,000 ಖರ್ಚು ಮಾಡಬೇಕು, ಆಗಲ್ಲ. ಸೊ ಲೈಟಾಗಿ ಇವಾಗ ಬಿತ್ತೇ ಇರಲಿ. ಇದ್ರ ಜೊತೆಗೆ ಬೇಜಾರಾಗೋ ಸಂಗತಿ ಏನಂದ್ರೆ ಇಲ್ಲಿ ಯಾವುದು ಒಂದು ಅದ್ಭುತವಾಗಿರುವಂಥ ಪ್ಲೇಸೇ ಇಲ್ಲ ಗುರು. ಎಲ್ಲ ಬರೀ ಪಾರ್ಕ್ಸು ಆ ಥರ ಐತೆ. ಒಂದು ವೇಳೆ ಫೋರ್ಟ್ ಇತ್ತು ಅಂದರೆ ಎಲ್ಲೋ ಕಾಡು ಮಧ್ಯೆ ಒಂದು ಫೋರ್ಟ್ ಇರುತ್ತೆ. ಸೊ ಅಲ್ಲಿವರೆಗೂ ಹೋಗಿ ಟ್ರಕ್ಕಿಂಗ್ ಮಾಡ್ಕೊಂಡು ಮಾಡೋಷ್ಟಕ್ಕೆ ಲೇಟಾಗಿ ಹೋಗುತ್ತೆ. ನೋಡೋಣ, ಮ್ಯಾಪಲ್ಲಿ ಮಾತ್ರ ಯಾವುದೂ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ಲೋಕಲ್ಸ್ ಯಾರನ್ನ ಕೇಳಿ ಯಾರು ಮಸ್ತಾಗಿತ್ತು ಅಂದರೆ ಪ್ಲೇಸ್ನ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ಇದು ಇಷ್ಟು ದಿನದಲ್ಲಿ ಎಲ್ಲನ ಒಂದು ಜರ್ನಿ ಕಡೆಗೆ ಹೋಯ್ತು ಅಂದರೆ ಅಟ್ಲೀಸ್ಟ್ ಒಂದು 2-3 ಡೇಸ್ ಟ್ರಾವೆಲಿಂಗ್ ಇದ್ದರೆ 4th ಡೇ ನಮಗೇನೋ ಒಂದು ಒಳ್ಳೆ ಪ್ಲೇಸ್ ಸಿಗೋದು. ಬಟ್ ಈಗ ನೋಡಬೇಕು, ಆಲ್ಮೋಸ್ಟ್ 3 ಡೇಸ್ ಆಯ್ತೇನೋ ಜರ್ನಿ ಇದಾಗಿ, ಇನ್ನೂ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಲಿಲ್ಲ ಎಕ್ಸ್ಪ್ಲೋರ್ ಮಾಡುವಂಥದ್ದು. ಒಟ್ಟಿನಲ್ಲಿ ಈ ಕಡೆ ನೋಡ್ಬೋದು, ಒಳ್ಳೆ ಮಿನಿ ಅಮೆಝಾನ್ ಫಾರೆಸ್ಟ್ ಥರ ಫುಲ್ಲು ಕಣ್ಣು ಎಲ್ಲಿವರೆಗೂ ಆಡ್ತೀವೋ ಅಲ್ಲಿವರೆಗೂ ಬರೀ ಕಾಡೈತೆ. ಈ ರೋಡೇ ಇಷ್ಟು ಅಂದರೆ ಅರ್ಥ ಮಾಡ್ಕೊಳ್ರಿ. ಒಂದು ವೇಳೆ ನಾನು ಅದು ಬಾಬ್ರಾ, ಹತ್ರು ಆ್ಯಂಡ್ ಸಾಗರ್ ಕಡೆ ರೋಡ್ಗೆ ಹೋಗಿದ್ದಿದ್ರೆ ಫುಲ್ಲು ಘಾಟ್ ಸೆಕ್ಷನ್. ಟೈಮ್ ಸುಮಾರು 1 ಗಂಟೆ ಆಯಿತು. ಹಾಗಾಗಿ ಇಲ್ಲೇ ಯಾವುದೋ ಒಂದು ಹೋಟೆಲ್ ಇತ್ತು. ಸೊ ಈ ಒಂದು ಹೋಟ್ಲಿಗೆ ಹೋಗಿ ಊಟ ತಿನ್ನೋಣ. ಆ್ಯಂಡ್ ಯಾಕೆಂದರೆ ಮುಂದಕ್ಕೆ ಹೋಗಿ ಆಮೇಲೆ ಹೋಟ್ಲು ಸಿಕ್ಕಿಲ್ಲ ಅಂದರೆ ಒಂದಿನ ಹಂಗೆ ಆಗಿತ್ತು, ಊಟ ಸಿಗದೆ ಸಂಜೆವರೆಗೂ ತಿನ್ನಲಿಲ್ಲ. ಅದಕ್ಕೆ ಇವಾಗ ಇಲ್ಲೇ ಊಟ ತಿನ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಈಗಷ್ಟೇ ಊಟ ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದಂಗೆ ಸೈಕಲ್ದು ಪೆಡಲ್ ಪ್ರಾಬ್ಲಮ್ಸು. ಆ್ಯಂಡ್ ಅವತ್ತೇನು ರಾಡ್ ಬೆಂಡಾಗಿತ್ತು ಅನ್ನಲ್ಲ, ಸೊ ಅದೂ ಸಹ ಬೆಂಡಾಗಿದೆ. ತುಂಬಾ ಸೈಕಲ್ ಪ್ರಾಬ್ಲಮ್ ಇದೆ. ಅದಕ್ಕೆ ಮುಂದೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇನ್ನೊಂದು 40 ಕಿಲೋಮೀಟರ್ಸ್ ಹೋಗಬೇಕು. ನಿಧಾನಕ್ಕೆ ತುಳ್ಕೊಂಡು ಹೋಗ್ತಾ ಇದ್ದೀನಿ. ತುಳ್ಕೊಂಡೋಗಿ ಅಲ್ಲಿಂದ ಟ್ರೈನ್ಗೆ ಹಾಕ್ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕೆ ಅಂದರೆ ಮತ್ತೀಗ ಅಲ್ಲಿಂದ ಆಚೆಗೆ ಘಾಟ್ ಸೆಕ್ಷನ್ ಇರೋದ್ರಿಂದ ಸುಮ್ಮನೆ ತೊಂದರೆ ಆಯಿತು ಅಂದರೆ ಆ ರಾಡ್ ಏನಾರ ಕಟ್ಟಾಗೋಯ್ತು ಅಂದರೆ ಸಿಗೋದೇ ಕಷ್ಟ ಆ್ಯಕ್ಚುಲಿ. ಅಂತ ಏನು ಜೈಸಲ್ಮರ್ ಸಿಟಿಲೂ ಸಿಕ್ಕಿಲ್ಲ, ಬಾರ್ಮೇರ್ ಸಿಟಿಲೂ ಸಿಕ್ಕಿಲ್ಲ. ಸೊ ಇಲ್ಲಿ ಮುಂದೆ ಅಂಥ ದೊಡ್ಡ ದೊಡ್ಡ ಸಿಟಿನೂ ಯಾವುದೂ ಇಲ್ಲ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಟ್ರೈನ್ಗೆ ಹಾಕಿ ಟ್ರೈನಲ್ಲಿ ಹೋಗೋದು ಅಂತ. ಟ್ರೈನಲ್ಲಿ ಹೋದ್ರೂ ಆಲ್ಮೋಸ್ಟು ಈಗಾಗಲೇ ನಾನು 4,000 ಕಿಲೋಮೀಟರ್ವರೆಗೂ ತುಳಿದೀನಿ, 4,500 ಬಟ್ ನನಗೆ ಬೇರೆ ಆಪ್ಷನ್ನೇ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಈ ಥರ ಡಿಸಿಷನ್ ತಗೋತಾ ಇದ್ದೀನಿ. ನೋಡೋಣ, ಅವತ್ತಿಂದ ಅಂದ್ಕೊಂಡಿರೋ ಡಿಸಿಷನ್ಗಳು ಯಾವುದೂ ನಾನು ಮಾಡಿಲ್ಲ. ಇವಾಗ ಟ್ರೈನ್ಗೆ ಹಾಕಿ ಹೋಗೋಣ ಅಂತ ಅನಿಸ್ತಾ ಇದೆ. ಬಟ್ ಯೋಚನೆ ಮಾಡ್ತಾಯಿದ್ದೀನಿ, ಒಂದು ವೇಳೆ ಆದರೆ ಹಂಗೆ ಟ್ರೈನಲ್ಲೇ ಹಾಕೊಟ್ಟೋಗಿ ಒಡಿಶಾ ಪೂರಿ ನೋಡ್ಕೊಂಡು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಬರ್ತೀನಿ. ಬಟ್ ಅದ್ರ ಕೌಂಟ್ ಬಂದು 4,000 ಕಿಲೋಮೀಟರೇ ಆಗುತ್ತೆ. ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಇಲ್ಲಿ ಒಡಿಶಾಯಿಂದ. ಸೊ ಆ 1,000 ಕಿಲೋಮೀಟರು 1200 ಕಿಲೋಮೀಟರ್ ಏನಿದೆ ಅದು ಮೈನಸ್ಸೇನೆ, ಅದು ಕೌಂಟ್ ಆಗಲ್ಲ. ಸೊ ನೋಡೋಣ ಬನ್ನಿ.
ಗೈಸ್ ಈಗಷ್ಟೇ ಊಟ ತಿನ್ಕೊಂಡು ಜರ್ನಿ ಮಾಡ್ತಿದ್ದೆ. ಇನ್ನೇನು ಫಾರೆಸ್ಟ್ ಏರಿಯಾಗೆ ರೀಚ್ ಆಯ್ತದಂಗೆ ಹಿಂದ್ಗಡೆ ನನ್ನ ಬೋರ್ಡ್ ನೋಡಿ ಇವರಿಬ್ರು ಸಿಕ್ಕಿದ್ರು. ಇವ್ರ ಹೆಸರು ಬಂದು ಪ್ರವೀಣ್ ಕುಮಾರ್ ಅಂತ ಆ್ಯಂಡ್ ಇವ್ರ ಹೆಸರು ಬಂದು ಶರವಣನ್ ಅಂತ. ಸೊ ತಮಿಳ್ನಾಡು ಗಾಡಿ, ಬಟ್ ಇವ್ರು ಪ್ರೆಸೆಂಟ್ ಇರೋದು ಹೊಸೂರ್ ಹತ್ರ. ತುಂಬ ಖುಷಿ ಆಯಿತು ಇವ್ರು ಸಿಕ್ಕಿದ್ದು. ತುಂಬ ಥ್ಯಾಂಕ್ಸ್, ನಿಲ್ಸ್ಬಿಟ್ಟು ಮಾತಾಡಿದ್ರಲ್ಲ. ಓಕೆ, ತುಂಬ ಥ್ಯಾಂಕ್ಸ್ ಬ್ರೋ. ನೀವು ಊಟ ಎಲ್ಲ ಆಯ್ತು, ನಿಮ್ದು ಆಯ್ತಾ? ಇಲ್ಲ ಊಟ ತಿನ್ಕೊಂಡೆ ಈಗ ಜಸ್ಟ್ ಬರ್ತಾ ಇದೆ. ನೀವು ಕನ್ನಡದಲ್ಲಿ ಮಾತಾಡಿದ್ರಲ್ಲ, ಅದಕ್ಕೆ ಗೊತ್ತಾಗಿದೆ ನನಗೂ. ಹೌದು. ಮತ್ತೆ ಈಗ ಈ ಕಡೆಗೆ ಗುರು ನಮ್ದು ಇದು ಶ್ರೀನಗರ ಅಂತ ಬರ್ತದೆ ಆಪಿಲ್. ಓಕೆ ಶ್ರೀನಗರ್. ಕೇರಳ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೇರಳ. ಈ ರೋಟಲ್ಲಿ ಹೊರಟೋಗ್ತೀರಾ? ಈ ರೋಡ್ ತಮಿಳ್ನಾಡು ಹೋಗಿ ತಮಿಳ್ನಾಡು ನಿಮ್ದು ನಿಮ್ ಸ್ಟೇಟ್ ಹೋಗಿ. ಓಕೆ ಸರಿ, ಸಿಕ್ತು. ಹೆಸರು? ನನ್ನ ಹೆಸರು ಕರ್ಣ ಅಂತ. ಕರ್ಣ. ಗೈಸ್ ಆಕ್ಚುಲಿ ಆ ಕಡೆ ಫಾರೆಸ್ಟ್ ಏರಿಯಾ ಅನ್ಕೊಂಡು ಈ ಕಡೆಗೆ ಬಂದ್ರೆ ನೋಡ್ಬೋದು ಫುಲ್ಲು ದಟ್ಟವಾದ ಅರಣ್ಯ ತುಂಬೋಗೈತೆ. ವಾ, ಪಕ್ಕದಲ್ಲೇ ಟ್ರೈನು. ಕ್ಯಾಚ್ ಮಾಡ್ಬೇಕೀಗ ಅದನ್ನ. ಮತ್ತೆ ಹೇಳಕ್ಕಾಯ್ತದೆ, ಕ್ಯಾಚ್ ಮಾಡೋಕ್ಕಾಗಲ್ಲ. ನಾನು 30 ಕಿಲೋಮೀಟರ್ಸ್ ಹೋದ್ರೆ ಕ್ಯಾಚ್ ಮಾಡ್ತೀನಿ ಅದನ್ನ. ಪಾಯಿಂಟ್ ಬರೋದಾದ್ರೆ ಫುಲ್ಲು ಫಾರೆಸ್ಟ್ ಏರಿಯಾ ನೋಡ್ಬೋದು. ಆಫ್ಟರ್ 20-25 ಡೇಸ್ ನಂತರ ಮತ್ತೆ ಕಾರ್ಡ್ ರೋಡ್ ಬಂದಿರೋವಂಥದ್ದು. ಚೆನ್ನಾಗಿದೆ ಜಾಗ. ಏನು ಮಾಡೋದು, ಒಬ್ಬನೇ ಇದ್ದೀನಿ. ಇನ್ನೊಬ್ಬ ಇದ್ದಿದ್ರೆ ಇಂಥ ಜಾಗದಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಒಳ್ಳೆ ಲೈಫ್ ಫುಲ್ ಏನು ಎಂಜಾಯ್ ಮಾಡ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರೋದಷ್ಟೇ ಕೆಲಸ ಈಗ. ಸಕ್ಕತ್ತಾಗಿದೆ ಜಾಗ. ಮೇ ಬಿ ಇನ್ನೊಂದು 1 ಮಂತ್ ಬ್ಯಾಕ್ ಬಂದಿದ್ರೆ ಇಲ್ಲೆಲ್ಲ ನೀರು ಹರಿದು, ಯಾಕೆಂದರೆ ಇಲ್ಲೆಲ್ಲ ನೀರು ಹರಿದಿರೋ ಜಾಗಗಳೈತೆ. ಎನಿವೇಸ್ ಬನ್ನಿ, ಬೇಗ ಊರ ಹೆಸರೇ ಬಾಯಿ ಬರಲ್ಲ. ಜಾಲ್ಬರೋ ಏನೋ ಐತೆ ಅದು ಹೆಸರು, ಅಲ್ಲಿ ಹೋಗೋಣ. ಗಾಯ್ಸ್ ಈಗಷ್ಟೇ ಅಲ್ಲೊಂದು ಘಾಟ್ ಸೆಕ್ಷನ್ ಇಳ್ಕೊಂಡು ಬಂದೆ. ಬರ್ತಾ ಇದ್ದಂಗೆ ಪಾಪ ಇವ್ರು 5 ಜನನು ಬಂದು ಫಾಲೋ ಮಾಡಿಕೊಂಡು ತುಂಬಾನೇ ಸपोर्ट ಮಾಡ್ತಾರೆ. भाई आपका नाम? कपिल भैया। कपिल भाई, आपका नाम? प्रिंस भैया, आपका? मेरा नाम तरुण सोनी भैया, आपका नाम? आशीष चावला। आशीष भैया? लोकेश पंकज। और आपका? ಕರ್ಣ. ಸೊ ಸ್ನೇಹಿತರೆ, ಇವರು ಇಷ್ಟು ಜನನು ಬಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಈ ಒಂದು ಜರ್ನಿ ಬಗ್ಗೆ ಕೇಳ್ತಾ ಇದ್ರು ಆ್ಯಂಡ್ ತಿಳ್ಕೊಂಡ್ರು ಸಹ. भैया आप कुछ बोलना है तो बोल दीजिए। आपका चैनल किस नाम से भैया? ट्रिपल कैप्चर भैया। आप लोग कुछ बोलने तो बोल दीजिए। आप कहाँ से आ रहे हो भैया? बेंगलोर से। भाई को सब्सक्राइब करो, सपोर्ट करो, लाइक करो, ठीक है। इनका कंटेंट शेयर करो। भाई बाइक साइकिल से इतनी लंबी ट्रेवलिंग कर रहे हैं, ठीक है। इंडिया के आपको काफी सारे कल्चर्स बता रहे हैं। कितने किलोमीटर का डिस्टेंस होगा भैया जो आप कवर कर रहे हो? अभी इंडिया के आज तक 4000 तक हो गया। बहुत बड़ी बात होती है कि 4000 किलोमीटर बाय साइकिल। कोई इक्विपमेंट नहीं है, कोई फैसिलिटीज नहीं है, सिर्फ एक साइकिल है। साइकिल से पूरी जो है पूरा हार्ड वर्क है। भाई को जहाँ पे भी मिले आप लोगों को, भाई को सपोर्ट करो जिस तरह से भी आप सपोर्ट करना चाहो, और चैनल की तरफ से सपोर्ट करो। भाई बहुत अच्छा काम कर रहे हैं, एक ट्रेवलिंग कर रहे हैं जिसके थ्रू आपको अलग अलग जगह की अलग अलग कल्चर्स को आपको बता रहे हैं, जिससे आपको इन फ्यूचर अगर आप कहीं ट्रेवलिंग करो तो आपको वो चीजें ऑलरेडी से पता हो जो आपको पता नहीं है। तो भाई को इस चीज के लिए सब्सक्राइब करो, काफी अच्छा काम कर रहा भाई आपके लिए। थैंक यू भैया। ओके ब्रो, ओके। थैंक यू भैया, सबको थैंक यू। ऐसा सपोर्ट कर लो ಗೈಸ್. ಈಗಷ್ಟೇ ಅಲ್ಲಿ ಮಾತಾಡ್ಸ್ಕೊಂಡು ಬಂದೆ, ಬಟ್ ಅದಾದ ತಕ್ಷಣ ಮುಂದೆ ಇಲ್ಲಿ ಆಂಬುಲೆನ್ಸ್ ಅಲ್ಲಿ ಸಿಕ್ಕಿದ್ರು. भैया आपका नाम? रंजीत मेड़ा। भैया आपका नाम? विक्रम। बहुत अच्छा काम कर रहे हैं भैया। आपको देखा हो पीछे आपका वो लोगों में कि यार बहुत लंबा सफर है यार। थैंक यू। भाई वहीं से आ रहे हो? हाँ, बेंगलोर से आ रहा है, अभी ओडिशा चल रहा है। देखना पड़ेगा भैया। अच्छा, कितना दूर है? जावलवर 32 ना? सिर्फ इधर तक है ना घाट सेक्शन? हाँ, इधर तक फॉरेस्ट एरिया, उधर से नॉर्मल रोड है। बढ़िया सिंपल रोड, कोई दिक्कत नहीं। ಸೊ ಸ್ನೇಹಿತರೆ, ಪಾಪ ಅಲ್ಲಿಂದ ನನ್ನ ನೋಡ್ಕೊಂಡು ಬಂದು ಗಾಡಿನ ಸೈಡ್ಗೆ ಹಾಕಿದ್ರು. ಸೈಡ್ಗೆ ಹಾಕ್ಬಿಟ್ಟು ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಭೈ आप कुछ बोलने तो बोल दीजिए।
चालू है भैया बहुत अच्छी मेहनत कर रहे हैं। भैया को लाइक करें, फॉलो करें, सब्सक्राइब करें। और हमारी लाइक कैसे हो तो बताओ, भैया। हमारी लाइक कैसे हो तो बताओ। हाँ मतलब एंड एम्बुलेंस है ना नहीं हमारी लाइक, हम आपकी क्या मदद कर सकते हैं, क्या हेल्प कर सकते हैं आपकी? मेरे को मैं मतलब कुछ कुछ ऐसा हो तो बताओ। करा नहीं भैया। आप जो मेरे को रुक मतलब बात करने के लिए रुका ना, इसलिए मेरे को बहुत अच्छा हो गया। नहीं नहीं, वो आपका जो लंबा टूर लगाने में यार बात तो करते हैं। ठीक है, ಥ್ಯಾಂಕ್ ಯು ಭಯ್ಯ. आपके साथ एक ಗಾಯ್ಸ್ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದೆ. ಯಾವುದು ಊರ ಹೆಸರೇ ಮಾಡ್ಕೊಳ್ತೀನಿ, ಜಾಂಬಲ್ಪುರ ಏನೋ ಭಯ್ಯ, ಜಾಲ್ವಾರ್, ಜಾಲಾವಾರ್. ಸೊ ಜಾಲ್ವಾರ್ಗೆ ಹೋಗ್ತಾ ಇದೆ. ಹೋಗ್ತಾ ಇರ್ಬೇಕಾದಾಗ ಭಯ್ಯ ಸಿಕ್ಕರು. ಭಯ್ಯ ಆಪ್ಕ ನಾಮ್ ಕಮಲ್. ಭಯ್ಯ ಆಪ್ಕ ನಾಮ್ ನರೇಂದ್ರ ಸಿಂಗ್. ಸೊ ಇವರಿಬ್ರು ಬಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರು. ಆ್ಯಂಡ್ ತುಂಬಾ ಥ್ಯಾಂಕ್ಸ್ ಭಯ್ಯ. बिल्कुल आपका अच्छा लगा आपसे मिलके यार। मेरे को भी अच्छा लगा. ठीक है भैया, आप रुक के बात किया ना, इसलिए मेरे को भी अच्छा लगा. ठीक है भैया, मिलूंगा. ओके बाय. ಏ ಅಪ್ಪ ಕೈ ಹೇಳ್ಬಿಟ್ಟು ಬೀಳಿಸ್ಬಿಡ್ತಿದ್ದೆ. ಗೈಸ್ ಆ್ಯಕ್ಚುಲಿ ಸೈಕಲ್ನ ಪ್ಯಾಕ್ ಮಾಡಿಸಿ ಬೆಂಗಳೂರು ಕಳಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪೂರಿಗೆ ಹೋಗೋಣ ಅಂತ ಅಂದ್ಕೊಂಡು ಟ್ರೈನ್ನ ಡಿಸೈಡ್ ಮಾಡಿದೆ. ಬಟ್ ತುಂಬ ತೊಂದರೆ ಆಗ್ತಿದೆ ಸೈಕಲ್ಲು ಎಲ್ಲನೂ. ಸೊ ಪೂರಿನೂ ತಲುಪೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀನಿ. ಯಾರು ಏನು ಅನ್ಕೋಬೇಡಿ, ಏನಾಯಿತು ಎಲ್ಲ ನಿಮಗೆ ಒಂದೊಂದು ತಿಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ತುಂಬ ಬೇಜಾರಾಗ್ತಿದೆ, ರಿಟರ್ನ್ ಅಂತೂ ಬರ್ತಿರೋದು. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಆ್ಯಕ್ಚುಲಿ ಇವತ್ತು ನಿದ್ದೆನೂ ಇಲ್ಲ, ಏನಿಲ್ಲ, ಪರಿಸ್ಥಿತಿ ಹಂಗಾಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಟ್ರೈನ್ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಎಲ್ಲವೂ ಪ್ರಾಬ್ಲಮ್ಸ್ಗಳು, ಬಟ್ ಇಲ್ಲಿ ಇದನ್ನೆಲ್ಲ ಫೇಸ್ ಮಾಡಲೇಬೇಕು. ಸೊ ಇಂಥ ಸಿಚುವೇಶನ್ಗಳನ್ನ ಫೇಸ್ ಮಾಡಿದ್ರೇ ಮುಂದೆ ನಾವು ಏನು ಅಂತ ಗೊತ್ತಾಗೋದು, ಆ್ಯಂಡ್ ನಮ್ಮ ಕೆಪಾಸಿಟಿ ಏನು ಅಂತ ತಿಳಿಯೋದು. ಸೊ ಈಗ ಬೆಂಗಳೂರಿಗೆ ಬರ್ತಾ ಇದೆ.